ಅಮಾನತುಗೊಂಡ ಅಧಿಕಾರಿ ಮತ್ತೆ ಅದೇ ಕಚೇರಿಗೆ ಮರಳಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಲಿಂಗಸಗೂರು ಪುರಸಭೆಯಲ್ಲಿ ಈ ಹಿಂದೆ ಅಕ್ರಮ ಆರೋಪಗಳ ಹಿನ್ನೆಲೆ ಅಮಾನತು ಹಾಗೂ ವರ್ಗಾವಣೆಗೊಂಡಿದ್ದ ಅಧಿಕಾರಿ ಇದೀಗ ಮತ್ತೆ ಅದೇ ಹುದ್ದೆಗೆ ಮರಳಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಅಕ್ರಮ ಆರೋಪಗಳು ಕೇಳಿಬಂದಾಗ ಸರ್ಕಾರ ಹಾಗೂ ಮೇಲಧಿಕಾರಿಗಳು ಕ್ರಮ ಕೈಗೊಂಡಿದ್ದರು. ಆದರೆ ಇದೀಗ ಅದೇ ಅಧಿಕಾರಿಯನ್ನ ಮತ್ತೆ ಅದೇ ಕಚೇರಿಗೆ ನಿಯೋಜಿಸಿರುವುದಕ್ಕೆ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಅಕ್ರಮದ ಆರೋಪ ಎದುರಿಸಿದ್ದ ಅಧಿಕಾರಿಯನ್ನು ಮತ್ತದೇ ಸ್ಥಳಕ್ಕೆ ನೇಮಿಸುವುದು ಸರಿಯೇ ಎಂಬ ಪ್ರಶ್ನೆಯನ್ನು ಸಾರ್ವಜನಿಕರು ಎತ್ತಿದ್ದಾರೆ. ಇದರಿಂದ ಪುರಸಭೆಯ ಆಡಳಿತದ ಪಾರದರ್ಶಕತೆ ಮತ್ತು ಸರ್ಕಾರದ ಕ್ರಮಗಳ ಬಗ್ಗೆ ಅನುಮಾನಗಳು ಮೂಡುತ್ತಿವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಮಾಡಿದ ಬಗ್ಗೆ ಇನ್ಕ್ವೈರಿ ಬಾಕಿ ಇದೆ. ಮತ್ತು ಬೇರೆ ಕಡೆ ವರ್ಗಾವಣೆ ಆಗಿತ್ತು, ಅಲ್ಲಿ 2 ವರ್ಷ ಮಿನಿಮಮ್ 2 ವರ್ಷ ಇರಬೇಕು ಕಾನೂನು ನಿಯಮಾನುಸಾರ ಪ್ರಕಾರ. ಆ ನಿಯಮಾನುಸಾರ ಉಲ್ಲಂಘನೆ ಮಾಡಿ ಸರ್ಕಾರಕ್ಕೆ ಏನು ಬಿಸ್ಗೇಟ್ ಮಾಡೋದ ಗೊತ್ತಿಲ್ಲ. ಮತ್ತು ಇದೇ ಸ್ಥಳಕ್ಕೆ SDC ಬಂದಾರ ಇದೇ ಪೋಸ್ಟಿಗೆ ಆಲ್ರೆಡಿ ಸಸ್ಪೆಂಡ್ ಆಗಿದ್ದಕ್ಕೆ ಮತ್ತು ಸಚಿವರು ಕೊಟ್ಟಾರ. ಸಚಿವರು ಮಾತಾಡಿದ್ರು ದೂರವಾಣಿ ಮುಖಾಂತರ ನಿನ್ನೆ. ಅವ್ರು ಆಯ್ತು ನಾನು ಕ್ರಮ ವಹಿಸ್ತೀನಿ ಅಂದರು. ಹುಲಿಯರ್ ಸಾಹೇಬ್ ನೋಡಿದ್ರೆ ಆಯ್ತು ನಾನು 2 ದಿವಸ ಬಂದು ಮಾತಾಡ್ತೀನಿ ಅಂದರು. ನಾವು ಒಂದು ದಿವಸ ಸರಿ ಜೈನ್ ಆಗಕ್ಕೆ ಆಸ್ಪತ್ರೆ ಮಾಡಬೇಡ್ರಿ ಅಂದ್ರೆ ಚೀಫ್ ಆಫೀಸರ್ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಬೆಳಗ್ಗೆ 7 ಗಂಟೆಗೆ ಬಂದು 7 ಗಂಟೆಗೆ ಬಂದಾಗ 8 ಗಂಟೆಗೆ ನಮ್ಗೆ ಕರೆದ್ರು. ರಿಕ್ವೆಸ್ಟ್ ಮಾಡಿದ್ವಿ ಲೆಟ್ರಸ್ ಸಾಬ್ರಿಗೆ, ಸರ್ ಮನವಿ ಮಾಡ್ಕೊಂಡು ಸರ್ ಜೈನಿಗೆ ಮಾಡಿಕೊಡ್ರಿ, ಒಂದು 15 ದಿವಸ ಕಾಲಾವಕಾಶ ಕೊಡ್ರಿ, ಇವರೆಲ್ಲ ಇನ್ನೊಬ್ಬರಿಗೆ ಹಾಕಮ್ಮ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ ಸರ್, ಡಾಕ್ಯುಮೆಂಟ್ಸ್ ಇದೆ ನಷ್ಟ ಮಾಡೋಕ್ಕೆ ಬರೋಕ್ಕೆ ಸರ್ ನಮ್ಗೆ ತೊಂದರೆ ಆಗ್ತೈತೆ. ಮುಂದಿನ ದಿನದಾಗ ಸಸ್ಪೆಂಡ್ ಆಗೋ ಜಾಗದಾಗ ಬರೋಕ್ಕೆ ಇಲ್ಲೇನಾರು ಅವಶ್ಯಕತೆ ಇಲ್ಲ ಸರ್ ನೀವು. ಆಮೇಲೆ ಮಾನ್ಯ DS ಹುಲಿಗೇರಿ ಸಾಹೇಬರು ಕೂಡಿ ಅಶೋಕ್ ಮತ್ತು ಫಯಾಜ್ ಇವ್ರಿಗೆಲ್ಲರಿಗೆ ಫ್ರಾಡ್ ಮಾಡ್ಯಾರ ಅನ್ಕೇಸಿ DC ಅವರಿಗೆ ಮತ್ತು ಕಂಪ್ಲೇಂಟ್ ಕೊಟ್ಟಿದ್ವಿ. PD ಅವರಿಗೆ ಅಶೋಕ್ ಅವರು ಅಮಾನತಾಗಿದ್ದರು. ಮತ್ತು ಅದೇ ಸ್ಥಳಕ್ಕೆ ಇಲ್ಲಿ ಮತ್ತೆ ಬಂದಾರ, ಮತ್ತೆ ಅವ್ಯವಹಾರ ಆಗ್ತೈತಿ. ನಾವು ಚೀಫ್ ಆಫೀಸರ್ ಅವರಿಗೆ ಮನವಿ ಮಾಡ್ಕೊಂಡೀವಿ, ಈಗ ಅವ್ಯವಹಾರ ಮಾಡ್ತಾರೆ ಸರ್, ನಮ್ಮ ಕೇಸಿನ ಬಾಕಿ ಇದೆ, ಜೈನ್ ಮಾಡ್ಕೋದೆ ಅಂದರೆ ಅವ್ರು ಕೇಳ್ತಾ ಇಲ್ಲ, ದಯಾಳುಗಳು ಅವ್ರು ಜೈನ್ ಮಾಡ್ಕೊಬಾರ್ದು ಅನ್ಕೇಸಿ ನಮ್ಮಲ್ಲಿ ಮನವಿ ಮಾಡ್ತೀವಿ. DS ಹುಲಿಗೇರಿ ಮನೆ ಮುಂದೆ 6 ಪ್ಲಾಟ್ 9 ಪ್ಲಾಟ್ ಕಾತಾಕೊಂಡು ಕೂತಿದ್ರು ಗಾರ್ಡನ್ ಜಾಗ. ಈಗ ಯಾವುದೇ ಕೋರ್ಟ್ ಕೇಸ್ ನಾವು ಒಂದು ಕೋರ್ಟ್ ಕೇಸ್ ಮಾಡಿಸಿದ್ವಿ. ಆ ಕೋರ್ಟ್ ಕೇಸ್ನಾಗ ಕೊಡ್ಬೇಡ್ರಪ್ಪ ಅಂದರೆ ಖಾತನಕ್ಕೆ ಕೊಟ್ಬಿಟ್ರು. ಅದು ಪಾರ್ಟಿ OS-21/8 ಸರ್ ಕೇಸು. ಆ ಕೇಸ್ನಾಗ ನಾವು ಎಷ್ಟೇ ಮಾಡಿಸ್ತೀವಿ, ನಮ್ಮ ವಿರೋಧ ಪಾರ್ಟಿಗೆ ಖಾತನಕ್ಕೆ ವಿತರಣೆ ಮಾಡಿದ್ವಿ. ಕೇಸಿದ್ದಾಗ ಕೊಡಬಾರ್ದಲ್ಲ ಸರ್. ಇನ್ನೊಂದು 2010ರಲ್ಲಿ ಡಾಕ್ಯುಮೆಂಟ್ಸ್ ಕೊಡ್ತಿದ್ರು, ಈಗ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಯಾವುದೇ ಪೂರ್ತಿ ವಿರಾಸತ್ನಾಗ ವರ್ಗಾವಣೆ ಆದರೆ ದಾಖಲಾತಿ ಕೇಳಿದ್ರೆ ನಮ್ಮ ಮಲ್ಲಿಲ್ಲ ಅನ್ಕೇಸಿ ನಿಮ್ಮರ ಕೊಡ್ತಾರೆ. ಪೂರಾ ಮುನ್ಸಿಪಾಲ್ಟಿ ಅವ್ಯವಹಾರ ಐತೆ, ಫ್ರಾಡ್ ಐತಿ. ಯಾವುದೇ ಕಡತಗಳನ್ನು ಕೇಳಿದ್ರೆ ನೀವು ಯಾವುದೇ ಕೊಡ್ತಾ ಇಲ್ಲ ಅವು. ಅದಕ್ಕಾಗಿ ನಮ್ಮ ಮನವಿ ಐತಿ, ಜೈನಿಗೆ ಮಾಡಬಾರ್ದು. ಸಂಬಂಧಪಟ್ಟ ಅಧಿಕಾರಿ ಇದರ ಬಗ್ಗೆ ಶೀಘ್ರವೇ ಕ್ರಮ ತಗೊಂಡು ನಮ್ಮ ನ್ಯಾಯ ದೊರಕಿಸ್ಕೊಡಬೇಕು. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ತಕ್ಷಣ ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹಿಸಿದರು.